ನಮಸ್ಕಾರ ಪ್ರಿಯರೇ, ನಾನು ವಿಜಯೇಂದ್ರ. ಈ ಕೇಜ್ರಿವಾಲ್ ಅನ್ನೋ ಹೆಸರು ಕೇಳಿದ ತಕ್ಷಣವೇ ಇದು ಒಂದು ಎಕ್ಸ್ಟ್ರಾ ಆರ್ಡಿನರಿ ಅಂತ ಅನಿಸೇ ಬಿಡುತ್ತೆ ಯಾರಿಗಾದರೂ, ನಿಮಗೂ ಅನಿಸಿರುತ್ತೆ. ಈಗ ಎಲ್ಲಿಗೆ ಬಂತು ಅವರ ಕಥೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇವ್ರು ಏನೇ ಮಾಡಿದ್ರು ಎಕ್ಸ್ಟ್ರಾರ್ಡಿನರಿ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ಅದು ಇಂಟ್ರೆಸ್ಟಿಂಗ್ ಆಗುತ್ತೆ, ಮೀಡಿಯಾ ಅಟೆನ್ಷನ್ನು ಬಹಳ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಈಗ ಸದ್ಯ ಏನು ನಡೆದಿದೆ ಅಂತ ಹೇಳೋದಕ್ಕೆ ಮುಂಚೆ ಶಾರ್ಟ್ ಆಗಿ ಇದರ ಹಿನ್ನೆಲೆಯನ್ನು ಹೇಳ್ತೀನಿ. ಡೆಲ್ಲಿಯ ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಎಣ್ಣೆ ಪಾಲಿಸಿ ಮಾಡಿದರು. ಒಂದು ಬಾಟ್ಲು ತೊಗೊಂಡ್ರೆ ಇನ್ನೊಂದು ಫ್ರೀ ಅಂತ. ಒಂದು ಯಾವುದೇ ಪಾಲಿಸಿಯನ್ನು ನಾವು ಮಾಡ್ತೀವಿ ಅಂದರೆ ನಮ್ಮ ಖಜಾನೆಗೆ ಅದು ಲಾಭ ಆಗಬೇಕು. ಆದರೆ ಇವ್ರ ಕೇಸಲ್ಲಿ ಲಾಸ್ ಆಯಿತು. ಇದು CAG ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಇದೆ. ಆದರೆ ಈ CAG ವರದಿಯನ್ನು ಅವರು ಇರೋವರೆಗೂ ಬಹಿರಂಗ ಮಾಡಲೇ ಇಲ್ಲ. ನಿಜವಾಗಿ ಎಷ್ಟು ಲಾಸ್ ಆಗಿದೆ ಅನ್ನೋದು ಮೊದಲು ಗೊತ್ತೇ ಆಗಿರಲಿಲ್ಲ. ಅದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಫಸ್ಟ್ ಗೊತ್ತಾಗಿದ್ದು ಕಾಂಗ್ರೆಸ್ನವರಿಗೆ. ಕಾಂಗ್ರೆಸ್ನವರು ಇದನ್ನು ಬಿಡಲಿಲ್ಲ, ಹೊರಗಡೆ ತೆಗೆದು CBI ಎನ್ಕ್ವೈರಿ ಆಗಬೇಕು ಅಂತ ಹೇಳಿ ಹಠ ಹಿಡಿದ ಮೇಲೆ CBI ಎಂಟ್ರಿ ಆಯಿತು. ಅರವಿಂದ್ ಕೇಜ್ರಿವಾಲ್ಗಿಂತ ಮುಂಚೆ ಅಲ್ಲಿ ಇರ್ತಕ್ಕಂಥ ಉಳಿದವರು ಏನಿದ್ರಲ್ಲ ಅವ್ರಿಗೆ ಸಮನ್ಸ್ ಬಂತು. ಅವರೆಲ್ಲ ಕೆಲವೊಬ್ಬರು ಹೋದರು, ಅಪಿಯರ್ ಆದರು. ಕೊನೆಗೆ ಇದರ ಎಲ್ಲ ಮಾಸ್ಟರ್ ಮೈಂಡ್ ಅರವಿಂದ್ ಕೇಜ್ರಿವಾಲ್ ಅನ್ನೋದು ಗೊತ್ತಾಯಿತು. ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಆಗ ಇನ್ವೆಸ್ಟಿಗೇಷನ್ ಮಾಡಬೇಕು, ಅದಕ್ಕೋಸ್ಕರ ನೀವು ಬನ್ನಿ, ನಿಮ್ಮನ್ನು ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ಅಂತ 10 ಸಮನ್ಸನ್ನು ಕಳಿಸಿದರು. ಒಂದು ಸಮನ್ಗೂ ಇವರು ಹೋಗಲಿಲ್ಲ. ಅಂದರೆ CBI ಕರಿತಾನೆ ಇತ್ತು, ಇವರು ಹೋಗಲಿಲ್ಲ. ಆಮೇಲೆ ಅರೆಸ್ಟ್ ಮಾಡುವಂಥ ಪರಿಸ್ಥಿತಿ ಬಂತು. ಅರೆಸ್ಟ್ ಮಾಡಿ ಇವರನ್ನು ಪ್ರೊಡ್ಯೂಸ್ ಮಾಡಿದಾಗ CBI ಮತ್ತು ED ಏನೇನು ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ರು ಆ ಎವಿಡೆನ್ಸನ್ನು ಹೋಗಿ ಕೋರ್ಟ್ ಮುಂದೆ ಇಟ್ಟರು, ಲೋವರ್ ಕೋರ್ಟಲ್ಲಿ. ಆಗಿನ ಅಲ್ಲಿರ್ತಕ್ಕಂಥ ಜಡ್ಜ್ ನೋಡಿದ ತಕ್ಷಣವೇ ಪ್ರೈಮಾ ಫೇಸಿ ಅಂತೀವಿ, ಅಂದರೆ ಮೇಲ್ನೋಟದಲ್ಲಿನೇ ಇದು ಕೇಸ್ ಆಗಿದೆ, ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಗೊತ್ತಾಗುತ್ತೆ ಅಂಥೇಳಿ ಅವರನ್ನು ಜೈಲಿಗೆ ಕಳಿಸಿದರು. ಜೈಲಲ್ಲಿ ಇದ್ದ ಮೇಲೆ ಮತ್ತೆ ಇವರು ಬೇಲ್ಗಾಗಿ ಅಪ್ಲಿಕೇಶನ್ ಹಾಕಿದರು. ಬೇಲ್ ಕೊಡಲಿಲ್ಲ. ಅದು ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟ್ನಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಜಡ್ಜ್ ಸ್ವರ್ಣಕಾಂತ ಶರ್ಮಾ ಅಂಥೇಳಿ ಅವ್ರ ಎದುರಿಗೆ ಹೋದಾಗ ಅವರು ಅದನ್ನು ಸ್ಟಡಿ ಮಾಡಿ ನೋಡಿ ಮೇಲ್ನೋಟಕ್ಕೇನೆ ಇದು ಭ್ರಷ್ಟಾಚಾರದ ಕೇಸ್ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಈ ಹಂತದಲ್ಲಿ ನಾವು ನಿಮಗೆ ಬೇಲನ್ನು ಕೊಟ್ಟರೆ ಸಾಕ್ಷಿಗಳನ್ನು ನಾಶ ಮಾಡ್ತಕ್ಕಂತಹ ಸಂಭವ ಇರುತ್ತೆ. ಯಾಕಂತಂದರೆ ನೀವು ತುಂಬ ಇನ್ಫ್ಲೂಯೆನ್ಷಿಯಲ್, ನೀವು ಒಬ್ಬ ಚೀಫ್ ಮಿನಿಸ್ಟರ್ ಅಂದಮೇಲೆ ಸಾಕಷ್ಟು ನಿಮಗೆ ಅವಕಾಶಗಳಿರುತ್ತೆ ಅಂತ ಹೇಳಿಬಿಟ್ಟು ಇವರಿಗೆ ಬೇಲನ್ನು ಕೊಡಲೇ ಇಲ್ಲ. ಮತ್ತು ಇವರು ಜೈಲ್ ಪಾಲ ಆಗಬೇಕಾಯಿತು. ಮತ್ತು ಇವರು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಇದನ್ನು ನೋಡಿರ್ತಕ್ಕಂಥ ಜಡ್ಜ್ ಅವರು ಅದೇ ಮಾತನ್ನು ಹೇಳಿದರು, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ, ಅದಕ್ಕೆ ಇವ್ರಿಗೆ ಬೇಲ್ ಕೊಡಬಾರದು ಅಂತ ಮೊದಲು ಬಂತು. ಇವರು ಮತ್ತೆ ದೊಡ್ಡ ಲಾಯರ್ನ, ಸಿಕ್ಕಾಪಟ್ಟೆ ಒಬ್ಬ ದೊಡ್ಡ ಲಾಯರ್ನ ಹೈರ್ ಮಾಡಿಕೊಂಡು ಮತ್ತೆ ಹೋಗಿ ಬೇರೆ ರೀತಿಯಿಂದ ಕೇಳಿಕೊಂಡ್ರು. ನೋಡಿ, ಇವರು ಆಮ್ ಆದ್ಮಿಯ ಪಕ್ಷದ ಮುಖ್ಯಸ್ಥ, ಸರ್ವ ಇವರು. ಅದಕ್ಕೋಸ್ಕರ ಈಗ ಚುನಾವಣೆ ಬಂದಿರೋದ್ರಿಂದ ಇವ್ರಿಗೆ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂತಹ ಹಕ್ಕು ಇದೆ. ಅದಕ್ಕೋಸ್ಕರ ಆ ಚುನಾವಣೆಗೋಸ್ಕರ ಆದ್ರೂ ಇವರಿಗೆ ಬೇಲ್ ಕೊಡಿ ಅಂಥೇಳಿ ಕೇಳ್ಕೊಂಡಾಗ ಚುನಾವಣೆಗೋಸ್ಕರ ಅಂತಲೇ ಬೇಲ್ ಕೊಟ್ಟು ಚುನಾವಣೆ ಮುಗಿದ ಮೇಲೆ ನೀವು ಮತ್ತೆ ವಾಪಸ್ ಬರಬೇಕು ಜೈಲಿಗೆ ಅಂಥೇಳಿ ಇವ್ರಿಗೆ ಜೈಲಲ್ಲಿ ಆಯಿತು. ಮತ್ತು ಸ್ವಲ್ಪ ದಿನ ಆದಮೇಲೆ ಇವರಿಗೆ ರೆಗ್ಯುಲರ್ ಬೇಲ್ ಸಿಕ್ತು. ಆ ನಂತರ ರೌಸ್ ಅವೆನ್ಯೂ ಕೋರ್ಟ್, ಅಂದರೆ ಟ್ರಯಲ್ ಕೋರ್ಟ್, PMLA ಕೋರ್ಟ್, ಅದು ಆ ಕೋರ್ಟ್ನಲ್ಲಿ ಇದಕ್ಕೆ ಚಾರ್ಜ್ ಶೀಟನ್ನು ಫೈಲ್ ಮಾಡಬೇಕು ಅಂತ ಹೇಳಿದಾಗ CBIನವರು ಸಾವಿರಾರು ಪೇಜುಗಳು ಇರತಕ್ಕಂತಹ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸ್ತಾರೆ. ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದರು, ಆ ಕೇಸಲ್ಲಿ ಅಪ್ರೂವರ್ ಯಾರ್ಯಾರಾಗಿದ್ದಾರೆ, ಅವರ ಸ್ಟೇಟ್ಮೆಂಟ್ಸ್ ಏನು ಅಂತ ಎಲ್ಲ ರೀತಿಯಿಂದನೂ ಒಳ್ಳೆ ಸ್ಟ್ರಾಂಗ್ ಆಗಿ ಒಂದು ಚಾರ್ಜ್ ಶೀಟನ್ನು ಮಾಡಿ ಹಾಕಿದರು. ಅಲ್ಲಿಯ ಜಡ್ಜ್ ಅದನ್ನೆಲ್ಲ ನೋಡಿ ಟ್ರಯಲ್ ಶುರು ಆಗೋದಕ್ಕೆ ಮುಂಚೆನೇ ಇಡೀ ದೇಶಕ್ಕೆ ಶಾಕ್ ಆಗ್ತಕ್ಕಂಥ ಒಂದು ವರ್ಡಿಕ್ಟನ್ನು ಕೊಟ್ಟರು. ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಕೇಸುಗಳಲ್ಲಿ ಏನೇನು ಸ್ಟೇಟ್ಮೆಂಟ್ ಮಾಡಿದ್ರು ಜಡ್ಜಸ್ಸು, ಏನೇನು ಅಂದಿದ್ರು
ಅದನ್ನೆಲ್ಲ ನೋಡ್ತಾ ಬಂದರೆ ಈ ಕೇಸು ಭಾಳ ಸ್ಟ್ರಾಂಗ್ ಆಗಿದೆ, ಇದರಲ್ಲಿ ಇವ್ರಿಗೆ ಜೈಲು ಆಗೇ ಆಗತ್ತೆ ಅನ್ನುವುದು ಒಂದು ಸಾಮಾನ್ಯವಾದಂಥ ಎಲ್ಲರಲ್ಲೂ ಒಂದು ಪರ್ಸೆಪ್ಷನ್ ಬಂದು ಹೋಗಿತ್ತು. ಈಗ ಒಮ್ಮಿಂದೊಮ್ಮೆಲೇ ಈ ಕೇಸ್ನಲ್ಲಿ ತಳಬುಡನೇ ಇಲ್ಲ, ಇದರಲ್ಲಿ ದಮ್ಮೇ ಇಲ್ಲ ಅಂಥೇಳಿ ಜಡ್ಜ್ ಫೆಬ್ರವರಿ 27ನೇ ತಾರೀಕಿಗೆ ಒಂದು ವರ್ಡಿಕ್ಟನ್ನು ಕೊಟ್ಟರು. ಅಲ್ಲಿ ಡಿಸ್ಚಾರ್ಜ್ ಅಂತ ಒಂದು ಉಪಯೋಗ ಮಾಡಿದ್ದಾರೆ. ಅವ್ರ ಪೂರ್ತಿ ಖುಲಾಸೆ ಅಲ್ಲ ಇದು. ಡಿಸ್ಚಾರ್ಜ್ ಮಾಡ್ತೀವಿ, ಯಾಕಂತಂದರೆ ಇದು ಟ್ರಯಲ್ ಆಗಲಿಕ್ಕೆ ಲಾಯಕ್ಕಿಲ್ಲದ ಕೇಸು, ಅದಕ್ಕೋಸ್ಕರ ನಾವು ಎಲ್ಲ 22 ಜನರನ್ನು ಅರವಿಂದ್ ಕೇಜ್ರಿವಾಲನ್ನು ಹಿಡಿದು ಈಗ ನಾವು ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ, ಈ ಕೇಸೇ ಸ್ಟ್ರಾಂಗ್ ಇಲ್ಲ ಅಂಥೇಳಿ ಅನ್ನುವಂಗೆ ಹೇಳಿಬಿಟ್ರು. ನೋಡಿ, ನಾವು ಮೊದಲಿಂದ ಹೇಳ್ತಾ ಇದ್ವಿ, ಮೋದಿಜಿ ನಮ್ಮನ್ನು ಸಿಲುಕಿಸಿದ್ರು ಕೇಸಲ್ಲಿ, ಇದು ಫ್ಯಾಬ್ರಿಕೇಟೆಡ್ ಕೇಸ್. ಇದು ಗೌರ್ಮೆಂಟ್ ಏಜೆನ್ಸಿ ಆಗಿರ್ತಕ್ಕಂಥ CBI, ED, ಇನ್ಕಮ್ ಟ್ಯಾಕ್ಸ್ ಇವ್ರನ್ನೆಲ್ಲರನ್ನು ಉಪಯೋಗ ಮಾಡಿಕೊಂಡು ರಾದರ್ ದುರುಪಯೋಗ ಮಾಡಿಕೊಂಡು ನಮ್ಮ ಮೇಲೆ ಸುಳ್ಳು ಕೇಸನ್ನು ಇವ್ರು ಮಾಡಿದ್ದು ಅಂತ ನಾವು ಮೊದಲೇ ಹೇಳಿದ್ವಿ. ನೋಡಿ, ಈಗ ಅದು ಸಿದ್ಧ ಆಯಿತು ಅಂಥೇಳಿ ಅರವಿಂದ್ ಕೇಜ್ರಿವಾಲ್ ಆ್ಯಂಡ್ ಪಾರ್ಟಿ ಇದನ್ನು ಹೇಳಿ ಭಾಳ ಸಂತೋಷಪಟ್ಟರು. ಆಗ CBIಗೆ EDಗೆ ಶಾಕ್ ಇದರಿಂದ. ಆದರೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಅವರು. ಯಾಕಂದರೆ ನಾವು ತುಂಬ ಸ್ಟ್ರಾಂಗ್ ಕೇಸ್ ಕೊಟ್ಟಿದ್ದೀವಿ, ಮನಿ ಟ್ರೇಲ್ ಇದೆ, ಎಲ್ಲಿಂದ ಯಾರ ಕೈಯಿಂದ ಎಲ್ಲಿಗೆ ಹೋಯಿತು, ಯಾರು ಖರ್ಚು ಮಾಡಿದ್ರು, ಕೋಟ್ಯಾನುಗಟ್ಟಲೆ 40 ಕೋಟಿ ಮೇಲ್ನೋಟಕ್ಕನೇ ಕಾಣುತ್ತೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ಟೋಟಲ್ 100 ಕೋಟಿ ಇದೆ ಅದು ಅಂತ ಹೇಳಿ ಅವರು ಅದನ್ನು ಹೇಳಿದರು. ಆದರೆ CBI ಅದನ್ನು ಅಷ್ಟಕ್ಕೆ ಬಿಡಲಿಲ್ಲ. CBI ಈ ಕೇಸನ್ನು ತಗೊಂಡು ಇಮ್ಮಿಡಿಯೇಟ್ಲಿ ಹೈಕೋರ್ಟಿಗೆ ಹೋಯಿತು. ಸಾಮಾನ್ಯವಾಗಿ ರಿಜಿಸ್ಟ್ರಿಯಲ್ಲಿ ಈ ಕೇಸ್ ಯಾರು ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಚೀಫ್ ಜಸ್ಟಿಸ್, ಅಂದರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಏನು ಅದನ್ನು ನೋಡ್ತಿರ್ತಾರೆ. ಸಾಮಾನ್ಯವಾಗಿ ರಿಜಿಸ್ಟ್ರಿಯಲ್ಲಿ ಹಿಂದೆ ಯಾರು ಈ ಕೇಸನ್ನು ಹ್ಯಾಂಡಲ್ ಮಾಡಿದ್ರೋ, ಯಾರಿಗೆ ಈ ಕೇಸಿನ ಬಗ್ಗೆ ಗೊತ್ತಿದೆಯೋ ಅವರೇ ಇದನ್ನು ಮಾಡುವುದು ಒಳ್ಳೆಯದು ಅಂತ. ಯಾಕಂದರೆ ಸಾವಿರಾರು ಪೇಜಿಗಳ ಒಂದು ಚಾರ್ಜ್ ಶೀಟ್ ಇರುತ್ತೆ, ಅದನ್ನೆಲ್ಲ ಓದಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಎನಲೈಸ್ ಮಾಡಿ ಆಮೇಲೆ ವರ್ಡಿಕ್ಟ್ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತೆ ಹೊಸ ಜಡ್ಜನ್ನು ಹಾಕಿದರೆ ಮತ್ತೆ ತುಂಬ ಇದು ಎಳೆದು ಹೋಗುತ್ತೆ ಅಂಥೇಳಿ ಇದು ಸಾಮಾನ್ಯವಾದಂಥ ಪ್ರಾಕ್ಟೀಸ್. ಅದಕ್ಕೆ ಏನು ಮಾಡಿದರು, ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅಂತಕ್ಕಂಥ ಲೇಡಿ ಜಡ್ಜ್ ಅವರ ಮುಂದೆ ಮತ್ತೆ ಇದು ಹೋಯಿತು. ಈ ಕೇಸ್ ಅವ್ರ ಹತ್ರ ಹೋದ ತಕ್ಷಣವೇ ಅರವಿಂದ್ ಕೇಜ್ರಿವಾಲ್ ದ ಗ್ರೇಟ್ ಒಂದು ಅಪ್ಲಿಕೇಶನನ್ನು ಹಾಕ್ತಾರೆ, ಅಪ್ಲಿಕೇಶನ್ ಫಾರ್ ರೆಕ್ಯೂಸಲ್ ಅಂತ. ರೆಕ್ಯೂಸಲ್ ಅಂದರೆ ಸಾಮಾನ್ಯವಾಗಿ ಜಡ್ಜಸ್ ಏನು ಮಾಡ್ತಾರೆ, ಕೇಸ್ನಲ್ಲಿ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಅನಿಸಿದರೆ, ಅಂದರೆ ಈಗ ಆ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಯಾರಾದರೂ ತಮ್ಮ ರಿಲೇಟಿವ್ಸ್ ಆಗಿದ್ದರೆ, ಅಥವಾ ಹಿಂದೆ ಲಾಯರ್ ಆಗಿದ್ದಾಗ ಅವರೇನಾದರೂ ಇವ್ರ ಕೇಸನ್ನು ಹ್ಯಾಂಡಲ್ ಮಾಡಿದರೆ, ಅಥವಾ ಅವರ ಫ್ಯಾಮಿಲಿಗೂ ಇವ್ರ ಫ್ಯಾಮಿಲಿಗೂ ಏನಾದರೂ ನಂಟಿದ್ದರೆ, ಅಂದರೆ ಬಿಸ್ನೆಸ್ ಲಿಂಕ್ಸ್ ಏನಾದರೂ ಇದ್ದರೆ, ಅಂಥ ಸಮಯದಲ್ಲಿ ಸಾಮಾನ್ಯವಾಗಿ ಜಡ್ಜುಗಳು ತಾವೇ ಹಿಂಸರಿದು ಬಿಡ್ತಾರೆ, ಆ ಕೇಸನ್ನು ಅವರು ತಗೊಳ್ಳಕ್ಕೆ ಹೋಗಲ್ಲ. ಇದು ಒಂದು ಎಥಿಕ್ಸ್, ಇದು ಮೊರಾಲಿಟಿ. ಇದು ಅಲ್ಲಿ ನಿಷ್ಪಕ್ಷಪಾತವಾಗಿ ನಾನು ಮಾಡಲಿಕ್ಕೆ ಆಗದೇ ಇರಬಹುದು ಅಂತ ಜನ ಅಂದ್ಕೊಳ್ತಾರೆ. ನಾನೇನು ಮಾಡ್ತೀನಿ, ಆದರೆ ಬರೀ ಜಸ್ಟಿಸ್ ಕೊಡೋದು ಅಷ್ಟೇ ಅಲ್ಲ, ಕೊಟ್ಟಂಗೆ ಕಾಣಬೇಕು ಅನ್ನೋದು ಕೂಡ ಇದೆ. ಅದಕ್ಕೋಸ್ಕರ ನಾನು ಹಿಂದೆ ಸರಿದು ಬಿಡ್ತಿದ್ದೀನಿ, ರೆಕ್ಯೂಸ್ ಮಾಡ್ಕೊತಿದ್ದೀನಿ ಅಂಥೇಳಿ ಸಾಮಾನ್ಯವಾಗಿ ಜಡ್ಜುಗಳೇ ಈ ಮಾತನ್ನು ಹೇಳ್ತಾರೆ. ಓಕೆ, ಅವ್ರು ಹೇಳಿಲ್ಲ ಅಂದರೆ ಈ ಆರೋಪಿಗೆ ಅದೊಂದು ಚಾನ್ಸ್ ಇರುತ್ತೆ. ಜಡ್ಜ್ ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ, ನನಗೆ ಆ ಥರ ಅನಿಸುತ್ತೆ, ನನ್ನ ಕೇಸಲ್ಲಿ ನೀವು ನಿಷ್ಪಕ್ಷಪಾತವಾಗಿ ನೀವು ಜಡ್ಜ್ಮೆಂಟ್ ಕೊಡ್ತೀರಿ ಅಂತ ನನಗೆ ಅನಿಸಲ್ಲ ಅಂತ ಹೇಳಿದಾಗ ಆತ ಒಂದು ರೆಕ್ಯೂಸಲ್ ಅಪ್ಲಿಕೇಶನನ್ನು ಹಾಕೋಬೋದು. ಈ ಪ್ರಿವಿಲೇಜನ್ನು ಬಳಸ್ಕೊಂಡು ಅರವಿಂದ್ ಕೇಜ್ರಿವಾಲ್ ಅವರು ಒಂದು ರೆಕ್ಯೂಸಲ್ ಪೆಟಿಷನನ್ನು ಸಬ್ಮಿಟ್ ಮಾಡ್ತಾರೆ. ಯಾವ ಜಡ್ಜ್ ಮುಂದೆ ಹೋಗ್ತಾರೆ? ಸ್ವರ್ಣಕಾಂತ ಅವರ ಮುಂದೆನೇ ಹೋಗ್ತಾರೆ. ಜಡ್ಜ್ ಭಾಳ ಕಾಮಾಗಿ ಕೂತ್ಕೊಂಡು ಇವರ ಪಾಯಿಂಟ್ಸನ್ನು ಕೇಳಿದರು. ಅದು ಬಹಳ ಇಂಪಾರ್ಟೆಂಟ್. ಏನೇನು ಪಾಯಿಂಟ್ಸ್ ಕೊಟ್ಟರು, ಈ ಪಾಯಿಂಟ್ಸ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಟ್ರಯಲ್ ಕೋರ್ಟ್ನಲ್ಲಿ ಇವರನ್ನು ಡಿಸ್ಚಾರ್ಜ್ ಮಾಡಿ ಈ ಕೇಸೇ ಆಗಲ್ಲ ಅಂತ ಹೇಳಿ ಒಂದು ವರ್ಡಿಕ್ಟ್ ಏನು ಕೊಟ್ಟರು ಫೆಬ್ರವರಿ 27ಕ್ಕೆ. ಆವಾಗ ಇಮಿಡಿಯೇಟ್ಲಿ CBI ಈ ಕೇಸನ್ನು ತಗೊಂಡು ಹೈಕೋರ್ಟಿಗೆ ಹೋದ್ರಲ್ಲ, ಆಗ
ಹೈಕೋರ್ಟ್ ಇದನ್ನು ಇಮಿಡಿಯೇಟ್ಲಿ ಕೈಗೆತ್ಕೊಳ್ತು. ಇದನ್ನು ಸೈಟ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಏನು ಹೇಳ್ತಾರೆ, ನೋಡಿ ನಾವು ನೋಡ್ತಾ ಬಂದಿದ್ದೀವಿ, ಮತ್ತು ನಾನು ಬೇರೆ ಕೇಸ್ಗಳಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ, ಅನಲೈಸ್ ಮಾಡಿ ಹೇಳ್ತಾ ಇದ್ದೀನಿ, ನಮ್ಮ ಕೇಸನ್ನು ಯಾಕೆ ಇಷ್ಟೊಂದು ಫಾಸ್ಟ್ ಮಾಡ್ತಾ ಇದ್ದೀರಿ ನೀವು? ನಮ್ಮ ಕೇಸ್ ಅಂದರೆ ನಿಮಗೆ ಅಷ್ಟು ಇಂಟ್ರೆಸ್ಟ್ ಯಾಕೆ ಅಷ್ಟೊಂದು ಅವಸರದಲ್ಲಿ ಮಾಡ್ತೀರಿ? ಅದಕ್ಕೆ ನೀವು ಪೂರ್ವಾಗ್ರಹ ಪೀಡಿತರಾಗಿದ್ದೀರಿ ಅಂತ ಅನಿಸುತ್ತೆ. ಅಲ್ಲ ರೀ, PMLA ಕೋರ್ಟ್ ಮಾಡಿದ್ದೇ ಅದಕ್ಕೋಸ್ಕರ. ಆದಷ್ಟು ಬೇಗ ಟ್ರಯಲ್ ನಡೆದು ಆದಷ್ಟು ಬೇಗ ಖುಲಾಸೆಯರ ಆಗಲಿ ಅಥವಾ ಇವರಿಗೆ ಶಿಕ್ಷೆ ಆಗಲಿ ಯಾವುದೋ ಒಂದು ಆಗಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಇವೆಲ್ಲ. ಅದಕ್ಕೋಸ್ಕರನೇ PMLA ಕೋರ್ಟ್ ಅಂತ ಸಪ್ರೇಟಾಗಿ ಮಾಡಿರೋದು. ಇವ್ರು ಕೊಟ್ಟಿರ್ತಕ್ಕಂಥ ಪಾಯಿಂಟ್ ನೋಡ್ರಿ, ಇದು ದೆರ್ ಈಸ್ ಅನ್ ಅನ್ಡ್ಯೂ ಹೇಸ್ಟ್ ಇನ್ ಕಂಡಕ್ಟಿಂಗ್ ಅವರ್ ಕೇಸ್ ಅಂತ ಒಂದು ಹೇಳಿದ್ರು. ಹಿಂದೆ ಬೇಲ್ ಅಪ್ಲಿಕೇಶನ್ ನಾವು ಕೊಡುವಾಗ ಹಿಂದೆ ನಮ್ಮವರು ಕೊಟ್ಟಿರ್ತಕ್ಕಂಥ ಎಲ್ಲ ಕೇಸುಗಳಲ್ಲಿ ನೀವು ಏನು ಟಿಪ್ಪಣಿಯನ್ನು ಕೊಟ್ಟರೆ ಯಾವಾಗ ಅಂದರೆ ನಮಗೆ ಬೇಲ್ ಕೊಡಲಿಲ್ಲ, ಆ ಬೇಲ್ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತ ಟಿಪ್ಪಣಿಗಳನ್ನು ಮಾಡಿದ್ರಿ. ಅದರಲ್ಲೆಲ್ಲ ಹೆಂಗೆ ಅನಿಸುತ್ತೆ ಅಂದರೆ ನಾವು ಆಲ್ರೆಡಿ ಅಪರಾಧಿಗಳಾಗಿಬಿಟ್ಟಿದ್ದೀವೇನು ಅಂತಹ ಸ್ಟೇಟ್ಮೆಂಟನ್ನು ನೀವು ಕೊಟ್ರಿ ಅಂದರೆ ನೀವು ಬಯಾಸ್ಡ್ ಆಗಿದ್ದೀರಿ. ಅದಕ್ಕೆ ನೀವು ಈ ಕೇಸಿನಿಂದ ಹಿಂದೆ ಸರಿಬೇಕು. ಮತ್ತು ಇನ್ನೊಂದು ನೆಕ್ಸ್ಟ್ ಕೇಸು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಪಾಯಿಂಟನ್ನು ಕೊಡ್ತಾರೆ ಇವರು. ಈಗ ಜಡ್ಜಿಗೆ ಹೇಳ್ತಿದ್ದಾರೆ, ನೋಡಿ ನೀವು ಒಂದು ಸಾರಿ ಒಂದು ಸೆಮಿನಾರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಆ ಸೆಮಿನಾರ್ನ ಕಂಡಕ್ಟ್ ಮಾಡಿದ್ದು ಅಖಿಲ ಭಾರತೀಯ ಅಭಿವಕ್ತಾ ಪರಿಷತ್, ಅಂದರೆ ಇದು ಲಾಯರ್ಗಳ ಒಂದು ಅಸೋಸಿಯೇಷನ್. ಆದರೆ ಈ ಲಾಯರ್ಗಳ ಈ ಅಸೋಸಿಯೇಷನ್ ಏನಿದೆ ಇದರಲ್ಲಿ ಸ್ವಯಂ ಸೇವಕರು ಬಹಳ ಇದ್ದಾರೆ. ಅಂದರೆ RSSನ ಒಂದು ಶಾಖೆ ಇದು, RSSನ ಒಂದು ಭಾಗ ಇದು. ನಾನು RSS ವಿರೋಧಿ, ನೀವು RSSನ ಕಡೆಯವರು, RSS ಸಿಂಪತೈಸರ್ಸ್ ನೀವು. ಹಾಗಾಗಿ ನಿಮ್ಮ ಬಯಾಸ್ಡ್ ಆಗಿರಲಿಕ್ಕೆ ಸಾಧ್ಯತೆ ಇದೆ. ನೀವು ಈ ಕೇಸನ್ನು ಮುಂದುವರಿಸಿದರೆ ನನಗೆ ನ್ಯಾಯ ಸಿಗದೇ ಇರಬಹುದು, ಯಾಕಂದರೆ ನೀವು ಬಯಾಸ್ಡ್ ಆಗಿದ್ದೀರಿ. ಈ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಡೀ ಕೇಸ್ ಏನಿತ್ತು, ಇದರ ಎಕ್ಸ್ಟೆನ್ಷನ್ ಇಡಿ ಕೇಸ್ ಇತ್ತನ, ಅದನ್ನು ನೀವು ಮುಂದೂಡಿದ್ರಿ. ಆಮೇಲೆ ಇನ್ನೂ ಒಂದು ಸ್ಟ್ರಾಂಗ್ ಪಾಯಿಂಟ್ ಏನಂದರೆ, ರೌಸ್ ಅವೆನ್ಯೂ ಕೋರ್ಟ್ನಲ್ಲಿ ಯಾವಾಗ ಡಿಸ್ಚಾರ್ಜ್ ಆಯಿತು ಈ ಕೇಸ್, ಆಗ CBI ಈ ಕೇಸನ್ನು ನಿಮ್ಮ ಹತ್ತಿರ ತಂದಾಗ ನೀವು 600 ಪುಟಗಳ ಒಂದು ಜಜ್ಮೆಂಟಲ್ಲಿ ಅವರು ಕೊಟ್ಟಿದ್ದರು. ಯಾಕೆ ನಾನು ಈ ಕೇಸನ್ನು ಡಿಸ್ಚಾರ್ಜ್ ಮಾಡ್ತಿದ್ದೀನಿ ಅಂತ ಅಲ್ಲಿ ಅವರು ಕೊಟ್ಟಿದ್ರಲ್ಲ, ಅಷ್ಟೆಲ್ಲವನ್ನೂ ನೀವು ಓದಿ ಅರ್ಥ ಮಾಡಿಕೊಂಡು ನೀವು ಜಜ್ಮೆಂಟನ್ನು ಕೊಡ್ತೀರ. ಆ ಜಡ್ಜ್ ಕೊಟ್ಟಿರ್ತಕ್ಕಂತಹ ಈ ವರ್ಡಿಕ್ಟ್ ಏನಿದೆ, ದಿಸ್ ಈಸ್ ಎರೋನಿಯಸ್, ಅಂದರೆ ತಪ್ಪಾಗಿದೆ. ಅದು ಹೇಗೆ ಸಾಧ್ಯ? ನೀವು ಸರಿಯಾಗಿ ಅವ್ರು ಏನು ಹೇಳಿದಾರಂತ ಓದೇ ಇಲ್ಲ. ಇದಲ್ಲದೆ ಮತ್ತೊಂದು ರಿಜೈಂಡರ್ನ ಮತ್ತೊಂದು ಹಾಕ್ತಾರೆ. ಇದೆಲ್ಲ ಆಯಿತು, ಅದಾದ ಮೇಲೆ ಮತ್ತೊಂದು ಅಡಿಷ್ನಲ್ ಟೆಲಿಕಾನ್ಫರೆನ್ಸ್ ಮೂಲಕ ಇನ್ನೊಂದು ಪಾಯಿಂಟನ್ನು ಹೇಳ್ತಾರೆ. ಏನಂತ, ಜಡ್ಜ್ ಮಹೋದಯ, ನಿಮ್ಮ ಮಕ್ಕಳು ಸರ್ಕಾರಿಯ ಪ್ಯಾನಲ್ನಲ್ಲಿ ಇದ್ದಾರೆ. ಸರ್ಕಾರದ ವಕೀಲ ಆಗಿರ್ತಕ್ಕಂಥ ತುಷಾರ್ ಮೆಹ್ತಾ ಅವರು, ಸಾಲಿಸಿಟರ್ ಜನರಲ್ ಏನಿದ್ದಾರೆ, ಅವರ ಕೈ ಕೆಳಗೆ ಇವರು ಕೆಲಸ ಮಾಡ್ತಾರೆ ನಿಮ್ಮ ಮಕ್ಕಳು. ಈ ಕೇಸಿಗೆ ಸಂಬಂಧಪಟ್ಟಿದ್ದಲ್ಲ, ಅದು ಬೇರೆ ಯಾವುದೋ ಕೇಸಲ್ಲಿ ಅವ್ರಿಗೆ ಅಸಿಸ್ಟ್ ಮಾಡ್ತಾ ಇರ್ತಾರೆ, ಅವ್ರ ಪ್ಯಾನಲ್ನಲ್ಲಿ ಇರ್ತಾರೆ. ಅದಕ್ಕೋಸ್ಕರ ನೀವು ಬಯಾಸ್ಡ್ ಆಗಿದ್ದೀರಿ. ತುಷಾರ್ ಮೆಹ್ತಾನಕ್ಕೂ ಹೇಳ್ತಾರೆ, ಅಲ್ಲ ರೀ, ಅವರು ಈ ಕೇಸಿಗೆ ಸಂಬಂಧಪಟ್ಟಿದ್ದು ಮಾಡಿದ್ದಿದ್ರೆ ನೀವು ಹೇಳ್ಬೋದಾಗಿತ್ತು. ಈ ಕೇಸಿಗೆ ಅವ್ರ ಸಂಬಂಧನೇ ಇಲ್ಲ, ಅವರು ಬೇರೆ ಬೇರೆ ಕೇಸ್ಗಳಿಗೆ ಮಾಡ್ತಾರೆ, ಅವರು ಅದು ಉದ್ಯೋಗ. ಅದು ಈ ಪಾಯಿಂಟನ್ನು ಕೊಡುವಾಗ ಜಡ್ಜ್ ಹೇಳ್ತಾರೆ, ನೋಡಿ, ಸಾಮಾನ್ಯವಾಗಿ ನಾವು ಈ ರೀತಿ ನೀವು ರಿಜಾಯಿಂಡರ್ನ ನಾವು ಒಪ್ಕೊಳ್ಳೋದಿಲ್ಲ. ಇದು ರಿಟರ್ನ್ ಸಬ್ಮಿಷನ್ ನೀವು ಕೊಡ್ತಾ ಇರೋದು ಅಡಿಷ್ನಲ್ ಆಗಿ. ಆದರೂ ಬೇರೆ ಯಾರಿಗೂ ಸಿಗದೇ ಇರತಕ್ಕಂತಹ ಒಂದು ಪ್ರಿವಿಲೇಜನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ನಿಮ್ಮ ಪಾಯಿಂಟ್ ಹೇಳ್ರಿ, ತಗೊಳ್ತೀನಿ ನಾನು ಅಂತೇಳಿ. ತಗೊಂಡಾದ ಮೇಲೆ ಅವರು ಸ್ಪಷ್ಟವಾಗಿ ಹೇಳಿದರು, ನೀವು ಕೊಟ್ಟಿರ್ತಕ್ಕಂಥ ಪಾಯಿಂಟ್ಗಳಲ್ಲಿ ಯಾವುದು ಸತ್ಯತೆ ಇಲ್ಲ, ಇವೆಲ್ಲ ಫ್ರಿವಿಲಸ್, ಇವಕ್ಕೆ ಯಾವುದಕ್ಕೂ ಸರಿಯಾದ ಬೇಸೇ ಇಲ್ಲ. ಅದಕ್ಕೋಸ್ಕರ ನಾನು ಇವುಗಳನ್ನು ಒಪ್ಕೊಳ್ಳೋದಿಲ್ಲ. ನನ್ನ ಮೇಲೆ ಬಯಾಸ್ಡ್ ಆಗಿದ್ದೀನಿ, ಪೂರ್ವಾಗ್ರಹ ಪೀಡಿತಳಾಗಿದ್ದೀನಿ ಅಂತ ನೀವೇನು ಹೇಳ್ತಾ ಇದ್ದೀರಿ, ಇದನ್ನು ನಾನು ಒಪ್ಪಲ್ಲ. ಸುಮ್ಮನೆ ಯಾಕಪ್ಪ ಅನಿಸ್ಕೊಳ್ಳೋದು ಅಂತ ತಿಳಿದು ನಾನೇನಾದರೂ ಈ ಕೇಸಿನಿಂದ ಹಿಂದೆ ಸರಿದರೆ
ನೀವು ಮಾಡ್ತಿರೋ ಈ ಹುಚ್ಚು ಆರೋಪಗಳು ನಿಜ ಅಂತ ಜನರಿಗೆ ಅನಿಸಬಹುದು. ನಾನು ಪೂರ್ವಾಗ್ರಹ ಪೀಡಿತಳಾಗಿಲ್ಲ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕೆ ನಾನು ಈ ಕೇಸಿನಿಂದ ಹಿಂದೆ ಸರಿಯಲ್ಲ, ನಾನೇ ಈ ಕೇಸನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿ ಅವರು ತಮ್ಮ ವರ್ಡಿಕ್ಟ್ನಲ್ಲಿ ಹೇಳ್ತಾರೆ. ಕೇಜ್ರಿವಾಲ್ ಬರೀ ಬೇಲ್ ಅಪ್ಲಿಕೇಶನ್ ತಗೋಬೇಕಾದ್ರೆ ಕೋಟಿ ಕೋಟಿ ಫೀಸ್ ತಗೊಳ್ತಕ್ಕಂಥ ಲಾಯರ್ನ ಇವರು ಹೈರ್ ಮಾಡ್ಕೊಂಡಿದ್ರು. ಈ ಸಲ ತಮ್ಮ ಕೇಸನ್ನು ಅಂದರೆ ರೆಕ್ಯೂಸಲ್ ಸಬ್ಮಿಷನ್ ಏನು ಕೊಟ್ಟಿದ್ರು ಅದನ್ನು ತಾವೇ ಅಲ್ಲಿ ಆರ್ಗ್ಯೂ ಮಾಡ್ತೀನಿ, ನಾನೇ ಇದನ್ನು ಸಬ್ಮಿಟ್ ಮಾಡ್ತೀನಿ, ಯಾವ ಲಾಯರು ನಮಗೆ ಬೇಕಿಲ್ಲ ಅಂತ ಹೇಳಿಕೊಂಡು ತಾವೇ ಹೋಗಿ ಅಲ್ಲಿ ಈ ಮಾತನ್ನು ಹೇಳಿದರು. ಅರವಿಂದ್ ಕೇಜ್ರಿವಾಲ್ ಎಂಥ ಚಾಲಾಕ್ ಅಂದರೆ ಅದಕ್ಕೆ ಅವ್ರನ್ನ ನಾನು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ತೀನಿ. ಈ ಕೇಸ್ ಲಾಯರ್ ಥ್ರೂ ಸಬ್ಮಿಟ್ ಆಗಿತ್ತು. ಲಾಯರ್ ಸ್ವರ್ಣಕಾಂತ ಅವರ ಎದುರುಗಡೆ ಮಾತಾಡಿದ್ರು ಅಂತ ಇಟ್ಕೊಳ್ರಿ. ಇದು ಇಷ್ಟೊಂದು ದೇಶವ್ಯಾಪಿಯಾಗಿ ಗೊತ್ತಾಗ್ತಿರಲಿಲ್ಲ. ಯಾವುದೋ ಒಂದು ಕೇಸ್ ಎಲ್ಲೋ ಒಂದು ನಡೀತು ಅಂತ ಅಂದ್ಕೊಂಡ್ಬಿಡ್ತಿದ್ವಿ. ಅಂದರೆ ಮೀಡಿಯಾ ಅಟೆನ್ಷನ್ ಇರ್ತಿರಲಿಲ್ಲ. ಅವತ್ತು ಕೇಜ್ರಿವಾಲ್ನೇ ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಅವರೇ ವಕೀಲರ ಥರ ತಮ್ಮ ಸಬ್ಮಿಷನ್ನ ತಾವೇ ಮಾಡ್ಕೊಳ್ತಾರೆ, ಯಾರ ಲಾಯರು ಇಲ್ಲ ಅಂತಂದಾಗ ಆ ಕೋರ್ಟು ಉಸಿರಾಡೋಕ್ಕೆ ಆಗದಷ್ಟು ಟೈಟ್ ಆಗಿತ್ತು. ಎಲ್ಲ ಚೇರ್ಗಳನ್ನು ಅವತ್ತು ತೆಗೆಸಿಬಿಟ್ರು ಅದಕ್ಕೋಸ್ಕರ. ಯಾಕಂದ್ರೆ ಅಷ್ಟು ಜನ ಲಾಯರ್ಗಳು ಮತ್ತು ಜರ್ನಲಿಸ್ಟ್ಗಳು ಎಲ್ಲರೂ ತುಂಬಿಬಿಟ್ಟಿದ್ದಾರೆ. ಕಚ ಕಚ್ ಅಂತ ಹೇಳ್ತೀವಲ್ಲ, ಹಂಗೆ ತುಂಬಿಬಿಟ್ಟಿದೆ ಕೋರ್ಟ್ ರೂಮ್ ಅವತ್ತಿನ ದಿನ. ನೋಡಿ, ಅದರಿಂದ ಮೀಡಿಯಾ ಎಷ್ಟು ಅಟೆನ್ಷನ್ನು ಇವ್ರ ಮೇಲೆ ಬಂತು. ಈಗ ಮುಂದೆ ಟ್ರಯಲ್ ಆಗುತ್ತೆ. ಸ್ಟ್ರಾಂಗ್ ಎವಿಡೆನ್ಸಸ್ ಇರೋದ್ರಿಂದ ಇದು ಇವರಿಗೆ ವಿರುದ್ಧ ಹೋದರೂ ಹೋಗಬಹುದು. ಜಸ್ಟಿಸ್ ಸ್ವರ್ಣಕಾಂತ ಶರ್ಮಾ ಅವರು ನಿಜವಾಗಿ ನಿಷ್ಪಕ್ಷಪಾತವಾಗಿ ಮಾಡಿದ್ರು. ಅವರಿಗೆ ಅನಿಸ್ತು ಅಂತ ತಿಳ್ಕೊಳ್ಳಿ, ಇಲ್ಲ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದಾಗ ಅವರು ಇವರಿಗೆ ಶಿಕ್ಷೆಯನ್ನು ಕೊಡಬೇಕು. ಆಗ ಕೇಜ್ರಿವಾಲ್ ಏನು ಹೇಳ್ತಾರೆ, ನೋಡಿ ನಾನು ಮೊದಲೇ ಹೇಳಿದ್ದೆ ಇವರು ಬಯಾಸ್ಡ್ ಆಗಿದ್ದಾರೆ, ಪೂರ್ವಾಗ್ರಹ ಪೀಡಿತರಾಗಿದ್ದಾರೆ, ಅದಕ್ಕೋಸ್ಕರ ನಮಗೆ ಗೊತ್ತಿತ್ತು ಇವರು ನಮ್ಮನ್ನು ಜೈಲಿಗೆ ಹಾಕ್ತಾರೆ ಅಂತ ನನಗೆ ಗೊತ್ತಿತ್ತು ಅಂತ ಮತ್ತೆ ಬೊಗಳೆ ಬಿಟ್ಕೊಳಕ್ಕೆ ಬರುತ್ತೆ. ಆ ಚಾನ್ಸ್ ಈಗ ಕೈಯಲ್ಲಿ ಸಿಕ್ಬಿಡುತ್ತೆ ಅವರಿಗೆ. ಅಂದರೆ ಮತ್ತೆ ಮೀಡಿಯಾದ ಮುಂದೆ ನಾನು ಸಾಚಾ, ಈ ಜಡ್ಜುಗಳೇ ನಮ್ಮನ್ನು ಬೇಕಂತ ಸಿಗಿಸಾಕ್ತಾ ಇದ್ದಾರೆ, ಇದಕ್ಕೆಲ್ಲ ಹಿಂದೆ ಮೋದಿ ಕಾರಣ, ಮೋದಿ ಆಟ ಆಡಿಸ್ತಿದ್ದಾರೆ, ಇವರು ಆಟ ಆಡ್ತಿದ್ದಾರೆ ಅನ್ನುವ ಮಟ್ಟಕ್ಕೆ ಇವರು ಸ್ಟೇಟ್ಮೆಂಟ್ ಕೊಡ್ತಾರೆ. ನೋಡ್ತಾ ಇರಬೇಕಾದ್ರೆ ಈಗ ಹೈಕೋರ್ಟಲ್ಲಿ ಮತ್ತೆ ಟ್ರಯಲ್ ನಡೆಯುತ್ತೆ. ಏನಾಗುತ್ತೋ ನೋಡೋಣ ಮುಂದೆ. ಮತ್ತೆ ಮುಂದಿನ ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ತುಂಬ ಹೃದಯದ ಧನ್ಯವಾದಗಳು ನಿಮಗೆ.